ಧಿನಕ್ ಧಿನಕ್ ಧಾ. ಗೆಳೆಯ ಗೆಳೆಯ ಬಲರಾಮ, ಗೆಜ್ಜೆ ನೀನಿಲ್ಲಿ? ಇದೇ ಸರಿಯಾದ ಸಮಯ ಗೆಳೆಯ. ನೀನು ನಿನ್ ತಂದೆ ನೋಡ್ಬೇಕು ಅಂದ್ರೆ ಈಗ್ಲೇ ಹೊರಡ್ಬೇಕು. ಮತ್ತೆ ತಡ ಯಾಕೆ? ನಡಿ. ನೀನ್ ಎಲ್ಲೋಗ್ತಿದ್ಯಾ ಅಣ್ಣ? ನಾನು ಇಲ್ಲ ಕೃಷ್ಣ, ನಾನೆಲ್ಲಿ ಹೋಗ್ತೀನಿ? ಆದ್ರೆ ಗೆಜ್ಜೆ ಬಂದಲ್ಲ ಅದಕ್ಕೆ. ಗೆಜ್ಜೆ ಗೆಜ್ಜೆ? ಅಯ್ಯೋ ಅಣ್ಣ, ಇಲ್ಲಿ ಯಾರು ಇಲ್ಲ. ಅವನಿಲ್ಲೇ ಇದ್ನಲ್ವಾ, ಎಲ್ಲೋದ? ಅಣ್ಣ, ಗೆಜ್ಜೆ ಜೊತೆಗೆ ನಿನ್ ಸ್ನೇಹ ಎಷ್ಟು ಬೆಳೆದಿದೆ ನೋಡು. ನಿದ್ರೆಯಲ್ಲೂ ಕೂಡ ಅವನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಅದಕ್ಕೆ ಅವನ್ ಇಲ್ಲಿಗೆ ಬಂದಿದ್ದಾನನ್ನೋ ಭ್ರಮೆಯಲ್ಲಿದ್ಯಾ ನೀನು? ಭ್ರಮೆ ಅಲ್ಲ ಕೃಷ್ಣ, ಅವ್ನ್ ನಿಜವಾಗ್ಲೂ ಬಂದಿದ್ದ. ನಾನಿವತ್ತು ಅವನ್ ಜೊತೆ ರಾಧೆ ಪುಟಿ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ರಾತ್ರಿ ತುಂಬಾ ಹೊತ್ತಾಗಿದೆ. ನೀವೆಲ್ರೂ ನಿಮ್ ಮನೆಗೆ ಹೋಗಿ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಇದೇ ಎಲ್ರಿಗೂ ಒಳ್ಳೇದು ಪುಟಿ. ನಾನು ರಾಧೆ, ನಂಗ್ ಗೊತ್ತಾಗೋಯ್ತು ನಿಮ್ಮಿಂದ ಈ ಕೆಲ್ಸ ಆಗಲ್ಲ ಅಂತ. ನೀವು ಕೆಳಗಿಳಿರಿ. ಆದ್ರೆ ಯಾಕೆ ಪುಟಿ? ಈಗೇನ್ ಯೋಚಿಸಿದೀರಾ? ಕೆಳಗಿಳ್ದು ತಿರುಗ್ ನೋಡ್ದೆ ಬರ್ಸಾನಕ್ ಹೋಗ್ತೀರಿ. ಇಲ್ಲ ಇಲ್ಲ, ನೀವೀಗ ಬರ್ಸಾನಕ್ ಹೋಗ್ಬೇಕು ತಾನೆ? ಹೋಗಿ. ನಾನು ನಮ್ಮಪ್ಪನ ಹತ್ರ ಹೋಗಿ ಚಾಡಿ ಹೇಳ್ತೀನಿ, ನೀವು ನನ್ನ ನಡು ರಾತ್ರಿಲಿ ನಡು ದಾರಿಲಿ ಒಬ್ಬಳನ್ನ ಬಿಟ್ಟು ಬರ್ಸಾನಕ್ ಹೋದ್ರಿ ಅಂತ. ಪುಟಿ, ನಾನೆಲ್ಲ ಹಾಗೆ ಹೇಳ್ತಿದ್ದೀನಿ ಪುಟಿ. ನೀನ್ ಎಲ್ಲಿ ಕರೆದ್ರು ಬರೋದಕ್ ನಾನು ಸಿದ್ಧವಾಗಿದ್ದೀನಿ. ಹಾಗ್ ಬನ್ನಿ ದಾರಿಗೆ. ನಾನು ರಾಧೆ, ನನ್ನ ಮಾತ್ ಕೇಳಲ್ಲ ಅಂದ್ರೆ ನಾನ್ ಬಿಟ್ಬಿಡ್ತೀನಾ? ನಾನ್ ತೀರ್ಮಾನ ಮಾಡಿದ್ದಾಯ್ತು. ಕೃಷ್ಣ ಬರ್ಸಾನಕ್ ಬರ್ಬೇಕು ಅಂದ್ಮೇಲೆ ನನ್ನ ಯಾರು ತಡಿಯಕ್ಕಾಗಲ್ಲ. ಯಾರು ತಡಿಯಕ್ಕಾಗಲ್ಲ. ಅವನ್ ಜೊತೆ ಎಲ್ಲಿಗಣ್ಣ? ಹೇಳಣ್ಣ, ಹೇಳು. ಎಲ್ಲಿಗಂತ ಹೇಳಣ್ಣ. ಗೆಜ್ಜೆ ಜೊತೆ ನೀನ್ ಎಲ್ಲಿಗೆ ಹೋಗ್ಬೇಕಾಯ್ತು ಹೇಳು. ನೆನ್ಪಿಟ್ಕೋ, ತಂದೆ ನೋಡೋ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಇಲ್ಲ, ನಾನು ಇದನ್ನ ಕೃಷ್ಣಂಗ್ ಹೇಳಕ್ಕಾಗಲ್ಲ. ಅವನ್ ಮನೇಲಿ ಎಲ್ಲರಿಗೂ ಹೇಳ್ತಾನೆ. ಆಗ ನಮ್ಮಪ್ಪನ ನಾನು ಯಾವತ್ತೂ ನೋಡಕ್ಕಾಗಲ್ಲ. ಕೃಷ್ಣ, ನಾನು ಗೆಜ್ಜೆ ಜೊತೆ ಹೊರಟಿದ್ ನಿಜ, ಆದ್ರೆ ಅದು ಗರಡಿಲಿ ಅಭ್ಯಾಸ ಮಾಡಕ್ಕೆ. ಈಗಂತೂ ನನ್ನ ನಿದ್ರಾದೇವಿ ಜೊತೆ ಹೋಗ್ತೀನಿ ಮಲ್ಗೋದಕ್ಕೆ. ನೀನು ಮಲ್ಕೋ ಕೃಷ್ಣ, ನನ್ ಜೊತೆ ಬೆಳಿಗ್ಗೆ ನೀನು ಕೂಡ ಬೇಗ ಎದ್ದೇಳ್ಬೇಕು. ದಿನ ಧಾ. ನನಗನ್ಸುತ್ತೆ ಬಲರಾಮನಿಗಿಂತ ದೊಡ್ಡ ಕಂಟಕ ಕೃಷ್ಣನೇ ಅಂತ. ಯಾರೇನೇ ಮಾಡಿದ್ರು ಬಲರಾಮನನ್ನ ಮಥುರೆಗೆ ಕರೆದೊಯ್ಯದೆ ಬಿಡುವುದಿಲ್ಲ. ಧಾ ಧಿನ್ ಧಿನ್ನ ಧಿನಕ್ ಧಿನಕ್ ಧಾ.
ನನ್ನ ಪ್ರಿಯ ಪತ್ನಿ ಪ್ರಾಪ್ತಿ ಮತ್ತು ಪತ್ನಿಯ ಪ್ರೇಮಿ, ಬನ್ನಿ. ಪ್ರೇಮ, ಇಂದು ನಿಮಗೆ ನಿಜವಾದ ಪ್ರೇಮದ ಅರ್ಥ ತಿಳಿಯುವುದು. ನಿಮ್ಮ ಸುತ್ತಲೂ ನೋಡಿ, ಇಲ್ಲಿರುವವರೆಲ್ಲ ಜೀವಿಸುತ್ತಿದ್ದಾರೆ. ಆದರೆ ಅವರ ಜೀವದಿಂದಾಗಿ ಅಲ್ಲ, ನನ್ನ ಶಕ್ತಿಯಿಂದ. ಇವರೆಲ್ಲರ ಹೃದಯದಲ್ಲಿ ಭಗವಂತ ಕಂಸನ ಬಡಿತವಿದೆ. ಇಲ್ಲ, ಆದ್ರೆ ಪುಟಿ, ನಂದಗೋಪನ ಮನೆ ಇಲ್ಲಿಂದ ಇನ್ನೂ ತುಂಬಾ ದೂರ ಇದೆ. ತಾತ, ನಾನು ರಾಧೆ. ನಂದ ಮಾವನ್ ಮನೆ ಎಲ್ಲಿದೆ ಅಂತ ನನ್ಗೂ ಗೊತ್ತು. ಆದ್ರೆ ನಾನು ನಂದ ಮಾವನ್ ಅಲ್ಲ, ಕೃಷ್ಣನ ಬರ್ಸನ ಕರ್ಕೊಂಡು ಹೋಗಕ್ ಬಂದಿರೋದು. ಅದಕ್ಕೆ ನಾನು ಕೃಷ್ಣನ್ಗೋಸ್ಕರ ಈ ಜಾಗದಲ್ಲೇ ಕಾಯ್ತೀನಿ. ಈಗ ನೀವು ಕೆಳಗಿಳಿರಿ, ನಮ್ ಜೊತೆಗೆ ನಮ್ ಹಿಂದೆ ಬನ್ನಿ. ಪುಟಿ, ನಾವ್ ಇಲ್ಲಿ ಕಾಯ್ಕೊಂಡ್ ಕೂತ್ರೆ ಕೃಷ್ಣ ಹೇಗೆ ಇಲ್ಲಿಗೆ ಬರ್ತಾನೆ? ತಾತ, ಇಲ್ಲಿ ಕಾಯೋದು ನಾವು ಮಾತ್ರ. ನಂದ ಮಾವನ್ ಮನೆಗೆ ಹೋಗಿ ಕೃಷ್ಣನ ಕರ್ಕೊಂಡ್ ಬರೋದು ನೀವೇ. ಆದ್ರೆ ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. ನಾನ್ ಹೋಗ್ ಕರೆದ್ರೆ ಕೃಷ್ಣ ಇಲ್ಲಿಗೆ ಹೇಗೆ ಬರ್ತಾನೆ? ಅವ್ನ್ ನನ್ನ ನೋಡೇ ಇಲ್ವಲ್ಲ. ಇದೇ ತಾನೇ ನನ್ನ ಉಪಾಯ. ನೀವು ಕೃಷ್ಣನ ಹತ್ರ ಹೋಗ್ಬಿಟ್ಟು ಅವನಿಗೆ ಇಷ್ಟ ಹೇಳಿ ಸಾಕು, ರಾಧೆ ಇದ್ದಾಳೆ, ತೊಂದ್ರೆ ಇದೆ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ನಿಂತ್ಕೊಳ್ಳಿ ತಾತ, ಇದನ್ ತಗೊಳ್ಳಿ, ನಿಮಗ್ ಬೇಕಾಗತ್ತೆ. ಇದನ್ನು ತಗೊಳ್ಳಿ, ಇದು ಕೃಷ್ಣನ್ಗೆ ಬೇಕಾಗತ್ತೆ. ಈಗ ನೀವು ಹೊರಡಿ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ಕೃಷ್ಣ, ಈಗ ನಿಂಗೆ ಗೊತ್ತಾಗತ್ತೆ ಈ ರಾಧೆಗೆ ಮೋಸ ಮಾಡಿದ್ರೆ ಏನಾಗುತ್ತೆ ಅಂತ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. 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 ಈ ಹೊಸ ತೊಂದರೆ ಯಾವುದು? ಈ ಅಲಂಬಾಸುರ ಇಲ್ಲಿ ಇದ್ದರೂ ಕೂಡ ಈ ಕಡೆ ಬರುತ್ತಿದ್ದಾನಲ್ಲ. ಇವನನ್ನು ಏನಾದರೂ ನನ್ನ ಬಾಲ್ಯಸಖ ಕಂಸನೆ ಕಳುಹಿಸಿದ್ದರೆ? ಹಾ, ಅಸ್ತಿ ನಿನ್ನ ಸೋದರಿ. ಭದ್ರಾಕ್ಷ. ಭದ್ರಾಕ್ಷ ಇವನು ಸತ್ತನೆಂದು ಎಲ್ಲರೂ ತಿಳಿದಿದ್ದಾರೆ. ಆದರೆ ಭಗವಂತ ಕಂಸ ಯಾರನ್ನೂ ಕೊಲ್ಲುವುದಿಲ್ಲ, ಮುಕ್ತಿ ನೀಡುತ್ತಾರೆ.
ಭದ್ರಾಕ್ಷ ನನ್ನ ಸೇನಾಧಿಪತಿಯಾಗಿದ್ದ. ಬದುಕಿದ್ದಾಗ ಯಾವ ಕೆಲಸಕ್ಕೂ ಬರಲಿಲ್ಲ, ಹಾಗಾಗಿ ನಾನೇ ಪ್ರೇತವಾಗಿಸಿದೆ. ಗಂಧರ್ವರಾಜ, ನಿನ್ನ ಈ ಗಂಧರ್ವ ರೂಪವು ಕೆಲಸಕ್ಕೆ ಬಾರದು. ನಿನ್ನಿಂದ ನನ್ನ ಹತ್ಯೆಯೂ ಆಗದು, ಜಯಕಾರವೂ ಆಗದು. ಆದ್ದರಿಂದ ನಿನ್ನ ಮನಸ್ಸು, ಆತ್ಮ, ಶರೀರವನ್ನು ಸೀಳಿ ಅದರಲ್ಲಿ ಭಗವಂತ ಕಂಸನ ಅಂಶ ತುಂಬಬೇಕು. ಪ್ರೇತಾಂಶ. ಗಂಧರ್ವರಾಜ, ರಾಧೆ ಇದ್ದಾಳೆ, ತೊಂದರೆ ಇದೆ. 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 ನನಗನ್ಸುತ್ತೆ ಕೃಷ್ಣನ ಕೋಣೆ ಇದೇ ಇರಬೇಕು. ಇಲ್ಲಂತೂ ಇಬ್ಬಿಬ್ರು ಕೃಷ್ಣರಿದ್ದಾರೆ. ಈಗ ನಾನ್ ಹೇಗಪ್ಪ ಕಂಡುಹಿಡಿಯೋದು ಇವರಿಬ್ರಲ್ಲಿ ಕೃಷ್ಣ ಯಾರು ಅಂತ? ಇವನಾ ಇಲ್ಲ ಇವನಾ? ಇವನೇ. ನಾನ್ ಕೇಳಿರೋ ಪ್ರಕಾರ ಕೃಷ್ಣನ ಮುಡಿಯಲ್ಲಿ ನವಿಲ್ಗರಿ ಇರ್ಬೇಕಲ್ವಾ? ಕೃಷ್ಣ, ಹೇಳು ಕೃಷ್ಣ. ಇಲ್ಲಿ ಯಾರು ಇಲ್ವಲ್ಲ? ಕೃಷ್ಣ, ನಾನು ಇಲ್ಲಿದ್ದೀನಿ ಕೃಷ್ಣ. ಅಣ್ಣನ್ನ ವಶೀಕರಣ ಮಾಡಿದ ರಾಕ್ಷಸ ಇವನೇ ಇರ್ಬೇಕನ್ಸುತ್ತೆ. ನಿನ್ ಸಿಕ್ಕಾಕೊಂಡೆ, ನಾನೀಗ ಎಲ್ರನ್ನೂ ಎಬ್ಬಿಸ್ತೀನಿ. ಇಲ್ಲ ಇಲ್ಲ ಕೃಷ್ಣ, ನೀನ್ ಯಾರನ್ನು ಎಬ್ಬಿಸ್ಬೇಡ. ಸುಮ್ನೆ ನನ್ನ ಮಾತು ಕೇಳಿಸ್ಕೋ. ತೊಂದ್ರೆ ಇದೆ. ಎಲ್ಲಿವರೆಗೂ ನೀನ್ ಇರ್ತೀಯೋ ಅಲ್ಲಿವರೆಗೂ ತೊಂದ್ರೆನೂ ಇರುತ್ತೆ. ಇಲ್ಲ, ನಾನಲ್ಲ, ರಾಧೆ. ತೊಂದ್ರೆ ಇದೆ. ರಾಧೆ ತೊಂದ್ರೆಲಿ? ತಾತ, ನೀವೇನ್ ಹೇಳ್ತಿದ್ದೀರಾ? ಯಾರ್ ನೀವು? ಕೃಷ್ಣ, ನಾನು ಇದನ್ ಹೇಳಕ್ಕೆ ಬರ್ಸಾನಾದಿಂದ ಬಂದಿದ್ದು. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ಬರ್ಸಾನದಿಂದ? ಹಾಗಾದ್ರೆ ನೀವು ರಾಕ್ಷಸ ಅಲ್ಲ. ರಾಧೆಗೇನಾದ್ರೂ ತೊಂದ್ರೆ ಆಗಿದ್ಯಾ? ತೊಂದ್ರೆನಾ? ನನ್ ಗದೆ ಎಲ್ಲಿದೆ? ಅಯ್ಯೋ ತಾತ, ನಿಂತ್ಕೊಳ್ಳಿ. ಅಯ್ಯೋ ತಾತ. ರಾಧೆಗೆ ತೊಂದ್ರೆನಾ? ತಾತ, ಬರ್ಸಾನದಿಂದ? ಇದೇನಪ್ಪ ಇದು? ಅಣ್ಣಂಗಾಗ್ತಿದ್ದ ತೊಂದ್ರೆ ರಾಧೆಗೂ ಆಗಿದೆ. ನಾನು ಈಗ್ಲೇ ತಿಳ್ಕೋಬೇಕು. ನಾನ್ ನಿನ್ ಕೈಗೆ ಇದನ್ನ ಕಟ್ಟಿದ್ದು ಏನಕ್ಕಂದ್ರೆ ಮುಂದೆ ಬರೋ ತೊಂದ್ರೆಯಿಂದ ನಿನ್ನ ಕಾಪಾಡಕ್ಕೆ. ಆದ್ರೆ ಈಗ ರಾಧೆನೇ ತೊಂದ್ರೆಯಲ್ಲಿದ್ದಾಳೆ. ಏನ್ ಮಾಡೋದಣ್ಣ? ನಾನೀಗ ರಾಧೆ ಹತ್ರ ಹೋಗ್ಲೇಬೇಕು. ಆಗುವುದನ್ನು ಯಾರು ತಡೆಯಬಲ್ಲರು? ಮೂರ್ಖ ಕೃಷ್ಣ, ಸಂಕಟ ಅಲ್ಲಲ್ಲ,
ಸಂಕಟ ಇಲ್ಲಿದೆ, ಇಲ್ಲಿ. ಬಲ ಇಲ್ಲ 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 ಇಲ್ಲ. ಮೊದಲಿಗೆ ನಾನು ದಿನಕ್ ದಿನಕ್ ಧಾ. ದೇವಕಿ ನಂದನ, ಮಥುರೆಯಲ್ಲಿ ಮೃತ್ಯು ನಿನಗಾಗಿ ಕಾಯುತ್ತಿದೆ. ಬೇಡ ಭಗವಂತ, ದಯವಿಟ್ಟು ಇವರನ್ನು ಬಿಟ್ಟು ಬಿಡಿ ಭಗವಂತ. ಅವರದೇನು ತಪ್ಪಿಲ್ಲ, ದಯವಿಟ್ಟು ಬಿಟ್ಟು ಬಿಡಿ. ಚಿಂತಿಸಬೇಡ ಪ್ರಾಪ್ತಿ, ಅವನಿಗೇನೂ ಆಗದು. ಅವನು ಸಾಯುವುದಿಲ್ಲ, ಸ್ವಲ್ಪ ಸುಡುತ್ತಾನೆ ಅಷ್ಟೇ. ಪ್ರೇಮದಲ್ಲಿ ಸ್ವಲ್ಪ ಕಷ್ಟ ಸಹಿಸಲೇಬೇಕು ಅಲ್ಲವೇ? ಅಲ್ಲವೇ? ಕಂಸ, ಕೊಂದು ಬಿಡು, ನನ್ನ ಕೊಂದು ಬಿಡು ನೀನು, ಆದರೆ ನನ್ನನ್ನು ಪ್ರೇತವಾಗಿಸಬೇಡ. ಪ್ರೇತಾತ್ಮವಾಗಲಾರೆ. ಗೆಳೆಯ ಬಲರಾಮ, ಎದ್ದೇಳು ಬಲರಾಮ. ಗೆಳೆಯ ಬಲರಾಮ, ಎದ್ದೇಳು. ನಿಮ್ ತಂದೆನ ನೋಡೋದಕ್ಕೆ ಹೋಗ್ಬೇಕು. ಗೆಳೆಯ ಗೆಜ್ಜೆ, ಈ ಕೃಷ್ಣ ಎಲ್ಲೋಗಿದ್ದಾನೆ? ಅವನಿಗೆ ಅಮ್ಮನ್ ನೆನ್ಪಾಗಿದೆ ಅನ್ಸುತ್ತೆ. ಇದೇ ಸರಿಯಾದ ಸಮಯ ಬಲರಾಮ. ನಾವು ರಾತ್ರಿ ಹೋಗಿ ನಿಮ್ ತಂದೆ ನೋಡ್ಬೋದು, ಯಾರಿಗೂ ಗೊತ್ತಾಗಲ್ಲ. ತಂದೆನ ನೋಡ್ಕೊಂಡು ರಾತ್ರಿನೇ ಇಲ್ಲಿಗೆ ಬರ್ಬೋದು. ಹೌದು ಗೆಳೆಯ ಗೆಜ್ಜೆ, ನಡಿ. ಕೃಷ್ಣಂಗೆ ಏನಾದ್ರೂ ನನ್ನ ನೆನ್ಪಾದ್ರೆ ನಾವೆಲ್ಲಿಗೂ ಹೋಗಕ್ಕಾಗಲ್ಲ. ನಡಿ ನಡಿ. ಹಾ, ಬೇಗ ಬೇಗ. ದೇವರ್ಷಿ, ಆಟವಾಡುತ್ತಲೇ ಮಾತೆಯಿಂದ ಇದೆಂತ ಅನರ್ಥವಾಯಿತು? ನಾರಾಯಣ ನಾರಾಯಣ. ವರುಣದೇವ, ನಮಗೆ ಕಂಡಂತೆಯೇ ನಡೆಯುವುದೆಲ್ಲ ಕಾಣುವುದೂ ಇಲ್ಲ. ಮಾತೆ ಶೇಷಾವತಾರಿಯ ಜೀವಕ್ಕೆ ಅಪಾಯವೊಡ್ಡಿದ್ದಲ್ಲ, ಬದಲಿಗೆ ನಿಯತಿಯ ಅಣತಿಯಂತೆ ಚಕ್ರಕ್ಕೆ ಮತ್ತೆ ಚಾಲನೆ ನೀಡಿದ್ದಾಳೆ. ನನಗೆ ಅರ್ಥವಾಗಲಿಲ್ಲ ದೇವರ್ಷಿ. ಇಂದ್ರದೇವ, ನಂದಲಾಲನ ಸೋದರ ಪ್ರೇಮ ಪೂರ್ವ ನಿರ್ಧಾರಿತ ನಿಯತಿಯ ಘಟನೆಗಳನ್ನು ನಡೆಯಲು ಬಿಡುತ್ತಿಲ್ಲ. ಎಲ್ಲಿಯವರೆಗೆ ಅಲಂಬಾಸುರನು ಶೇಷಾವತಾರಿಯನ್ನು ಕರೆದುಕೊಂಡು ಮಥುರೆಗೆ ಹೋಗುವುದಿಲ್ಲವೋ ಅಲ್ಲಿಯವರೆಗೂ ನಿಯತಿ ಮುಂದೆ ನಡೆಯದು. ಹಾಗಾಗಿಯೇ ಮಾತೆ ಇಂದು ಶೇಷಾವತಾರಿಯ ಜೀವಕ್ಕೆ ತೊಂದರೆ ತಂದಿಲ್ಲ, ಬದಲಿಗೆ ಪರಮಾವತಾರಿಯ ಕಾರ್ಯಕ್ಕೆ ಸಹಕರಿಸಿದ್ದಾಳೆ. ನಾರಾಯಣ ನಾರಾಯಣ. ಕೃಷ್ಣ, ನಾನ್ ನಿನ್ನ ಮತ್ತೆ ಮತ್ತೆ ಕ್ಷಮಿಸ್ದೆ, ಆದ್ರೆ ನೀನ್ ನನಗ್ ಮೋಸ ಮಾಡ್ದೆ. ಇವಾಗ ನೋಡು, ಈ ರಾಧೆ ನಿನ್ಗೆ ಹೇಗ್ ತೊಂದ್ರೆ ಕೊಡ್ತಾಳೆ ಅಂತ. ರಾಧೆ ಇದ್ದಾಳೆ? ಅಯ್ಯೋ ತಾತ, ಇದನ್ನಾದ್ರೂ ಹೇಳಿ. ರಾಧೆ ಇದ್ದಕ್ಕಿದ್ದಾಗೆ ಹೇಗ್ ತೊಂದ್ರೆ ಸಿಕ್ಕಾಕೊಂಡ್ಲು? ಅದ್ರ ಬಗ್ಗೆ ಎಲ್ಲ ನನ್ಗೇನು ಗೊತ್ತಿಲ್ಲ ಕೃಷ್ಣ. ನನಗ್ ಗೊತ್ತಿರೋದೆಲ್ಲ ಇಷ್ಟೇ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ತೊಂದ್ರೆ ಇರೋದು ಒಂದೇ, ರಾಧೆ ಇರೋದು ಒಬ್ಳೆ, ತಾತ ಇರೋದು ಒಬ್ರೇ. ಈಗ ನಾನು ಅಲ್ಲಿಗೆ ಹೋದಾಗ್ಲೇ ಗೊತ್ತಾಗೋದು ಆ ರಾಧೆ ಎಲ್ಲಿದ್ದಾಳೆ, ಅವಳಿಗೆ ತೊಂದ್ರೆ ಏನಾಗಿದೆ. ನಡಿ. ಬಲರಾಮ, ನಂಗಂತೂ ಅಪ್ಪ ಇಲ್ಲ, ಆದ್ರೆ ನಂಗೆ ಖುಷಿ ಇದೆ. ಇವತ್ತು ನಿಮ್ಮ ಅಪ್ಪನ್ ನೋಡಕ್ ಹೋಗ್ತಿದ್ಯಾ? ಗೆಜ್ಜೆ, ಇದು ನನ್ ಪುಣ್ಯ. ನಿನ್ನಂತ ಒಳ್ಳೆ ಗೆಳೆಯ ನನಗ್ ಸಿಕ್ಕಿದ್ದು. ಏನಾಯ್ತು ಬಲರಾಮ, ಯಾಕೆ ನಿಂತ್ಕೊಂಡೆ? ಗೆಳೆಯ, ಬರ್ತೀನಿರು. ಈ ಬಲರಾಮ ಅಪ್ಪನ್ ನೋಡಕ್ ಹೊರಟವನು ಒಳಗಡೆ ಯಾಕೋದ? ನನ್ನ ಕ್ಷಮಿಸು ಅಮ್ಮ. ನಾನು ನಿಂಗೆ ಹೇಳ್ದೇನೆ ಅಪ್ಪನ್ ನೋಡಕ್ ಹೋಗ್ತಿದ್ದೀನಿ. ಇನ್ನ ನಂಗೆ ಕಾಯೋದಕ್ಕಾಗೋದಿಲ್ಲ ಅಮ್ಮ. ಅಪ್ಪನ್ ನೋಡ್ಕೊಂಬರಕ್ ನಾನು ಒಬ್ನೇ ಆದ್ರೂ ಹೋಗ್ಲೇಬೇಕಮ್ಮ. ಬಲರಾಮ, ಬಲರಾಮ ಬಂದಿದ್ದ ಅಂತ ನನಗೆ ಯಾಕೆ ಅನ್ನಿಸ್ತಾ ಇದೆ? ಅವನಿಗೇನಾದ್ರೂ ಆಯ್ತಾ? ಬಲರಾಮ, ಬಲರಾಮ, ಬಲರಾಮ! ಭಗವಂತ, ದಯ ತೋರಿ ಭಗವಂತ,
ದಯವಿಟ್ಟು ಭಗವಂತ, ಭಗವಂತ, ಏನೇ ಶಿಕ್ಷೆ ಇದ್ದರೂ ನನಗೆ ಕೊಟ್ಟು ಬಿಡಿ. ಅವರನ್ನು ಬಿಟ್ಟು ಬಿಡಿ, ಅವರನ್ನು ಬಿಟ್ಟು ಬಿಡಿ. ಅವರದ್ದೇನು ತಪ್ಪಿಲ್ಲ. ನೀವು ನನಗೆ ಶಿಕ್ಷೆ ಕೊಡಿ ಭಗವಂತ. ಏವಮಸ್ತು. ನಿನಗೆ ಶಿಕ್ಷೆ ನೀಡುತ್ತಿದ್ದೇನೆ ಪ್ರಾಪ್ತಿ. ಆ ನೋವು ನಿನಗೆ ಆಗುತ್ತಿದೆ ನೋಡು. ಕ್ಷಮಿಸಿ ಭಗವಂತ, ಅವರನ್ನು ಬಿಟ್ಟು ಬಿಡಿ, ಅವರನ್ನು ಬಿಟ್ಟು ಬಿಡಿ. ನಿಜವಾಗಿಯೂ ಪ್ರಾಪ್ತಿ, ಬಿಡಲೇ ಇವನನ್ನು? ಇದೇ ಬೇಕೆ ನಿನಗೆ? ಯಾವ ಪತಿಯೂ ತಾನೇ ತನ್ನ ಪತ್ನಿಯ ಇಚ್ಛೆಯನ್ನು ಇಲ್ಲವೆನ್ನುತ್ತಾನೆ. ಹೇಳು. ಬಿಟ್ಟು ಬಿಟ್ಟೆ. ಬಿಡಿ ಅವನನ್ನು. ಇಷ್ಟೊಂದು ದೂರ ನಿಂತಿದ್ದೇಕೆ ನಿನ್ನ ಪ್ರೇಮಿಯಿಂದ? ಹೋಗು, ಅಪ್ಪಿಕೋ ಅವನನ್ನು. ಹೋಗು ಪ್ರಾಪ್ತಿ. ಇಲ್ಲಂತೂ ಯಾರೂ ಇಲ್ಲ. ರಾಧೆ, ರಾಧೆ, ಗೋಪಿಕೆ, ನೀನ್ ಎಲ್ಲಿದ್ಯಾ ಗೋಪಿಕೆ? ಗೋಪಿಕೆ, ನಾನ್ ಬಂದಿದ್ದೀನಿ ಗೋಪಿಕೆ. ರಾಧೆ ಯಾವುದು ಕಷ್ಟದಲ್ಲಂತೂ ಇಲ್ಲ ತಾನೇ? ಗೊಲ್ಲ. ಗೋಪಿಕೆ, ಬಲರಾಮ, ಅಲ್ಲಿ ಬಲರಾಮನೂ ಇಲ್ಲ, ಇಲ್ಲಿ ಕೃಷ್ಣನೂ ಇಲ್ಲ. ಅಯ್ಯೋ ದೇವ್ರೆ. ಗೋಪಿಕೆ, ನೀನ್ ಹುಷಾರಾಗಿದ್ಯಾ ತಾನೆ? ಕೃಷ್ಣ, ನಾನ್ ರಾಧೆ. ರಾಧೆ ಇವಾಗಲ್ಲ, ಅವಳು ಯಾವಾಗ್ಲೂ ಹುಷಾರಾಗಿರ್ತಾಳೆ. ನನಗ್ ತಾತ ಹೇಳಿದ್ರು ನೀನ್ ತೊಂದ್ರೆಲಿದ್ಯಾ? ಇಲ್ಲ ಕೃಷ್ಣ, ತಾತ ನಿನ್ನ ಹತ್ರ ಏನ್ ಹೇಳಿದ್ದು? ರಾಧೆ ಇದ್ದಾಳೆ, ತೊಂದ್ರೆ ಇದೆ. ಆದ್ರೆ ಆ ತಾತ ನನ್ಗೇನ್ ಹೇಳಿದಂದ್ರೆ ನಿನ್ಗೇನೋ ತೊಂದ್ರೆ ಆಗಿದೆ. ಇಲ್ಲ ಕೃಷ್ಣ, ಅದರ ಅರ್ಥ ಏನಂದ್ರೆ ರಾಧೆ ಇಲ್ಲಿದ್ದಾಳೆ, ತೊಂದ್ರೆ ಬೇರೆ ಕಡೆ ಇದೆ ಅಂತ. ಗಂಧರ್ವರಾಜ, ಇದು ಸಾಧ್ಯವಿಲ್ಲ ಗಂಧರ್ವರಾಜ, ಹೀಗಾಗಬಾರದು. ಏನಾಗಬೇಕು ಅದು ಆಯಿತು ಪ್ರಾಪ್ತಿ. ದುಃಖದ ಸಮಯ ಮುಗಿಯಿತು. ನಿನ್ನ ಪ್ರೇಮವು ಗಂಧರ್ವರಾಜನನ್ನು ಉಳಿಸಿದೆ. ನೋಡು, ಬದುಕಿದ್ದಾನೆ. ಅಪ್ಪಿಕೋ ಅವನನ್ನು. ಏನಾಯಿತು ಪ್ರಾಪ್ತಿ? ಅಪ್ಪಿಕೊಳ್ಳುವುದಿಲ್ಲವೇ ನಿನ್ನ ಪ್ರೇಮಿಯನ್ನು? ಸ್ವಲ್ಪ ಸುಟ್ಟು ಹೋಗಿದ್ದಾನಷ್ಟೇ. ಪ್ರೇಮ ಪವಿತ್ರವಾದದ್ದು, ಎರಡು ಆತ್ಮಗಳ ಮಿಲನವದು. ಮತ್ತೆ ಅಪ್ಪಿಕೊಳ್ಳುವುದರಲ್ಲಿ ಸಂಕೋಚವೇಕೆ? ಏಕೆ ಸಂಕೋಚ? ಅಪ್ಪಿಕೋ ನಿನ್ನ ಪ್ರೇಮಿಯನ್ನು. ಪ್ರಾಪ್ತಿ, ಈಗಷ್ಟೇ ಗಂಧರ್ವರಾಜ ಪ್ರೇತವಾಗಲು ಆರಂಭಿಸಿದ್ದಾನೆ. ಈಗ ನೀನು ಕ್ಷಣ ಕ್ಷಣವೂ ಅವನು ಪ್ರೇತವಾಗುವುದನ್ನು ನೋಡುವೆ. ಹಾಗೂ ಸ್ವಲ್ಪ ಪ್ರೇಮ ಉಳಿದರೆ ನಾನೇ ಸ್ವತಃ ನಿಮ್ಮ ಪ್ರೇಮ ವಿವಾಹ ಮಾಡಿಸುತ್ತೇನೆ. ಇದು ಭಗವಂತ ಕಂಸನ ವಚನ. ಗೆಳೆಯ ಗೆಜ್ಜೆ, ನೀನ್ ಯಾವಾಗಾದ್ರೂ ನಮ್ಮಪ್ಪ ನೋಡಿದ್ಯಾ? ನಾನ್ ನೋಡ್ದೇ ಇದ್ರೆ ಅವ್ರ ಬಗ್ಗೆ ನಂಗೆ ಹೇಗ್ ಗೊತ್ತಿರತ್ತೆ? ಗೆಜ್ಜೆ, ಹೇಗ್ ಕಾಣ್ತಾರ ನಮ್ಮಪ್ಪ?
ಪೂರ್ತಿ ನಿನ್ನ ಹಾಗೆ ಕಾಣ್ತಾರೆ. ಹೀಗೆ ಶಕ್ತಿಶಾಲಿ ಶರೀರ, ಮುಖದಲ್ಲಿ ಹೀಗೆ ನಿಂತರಾನೆ ಮುದ್ರೆ. ಬಲರಾಮ, ನಿನ್ಗೆ ಗಡ್ಡ ಮೀಸೆ ಏನಾದ್ರೂ ಬಂದ್ಬಿಟ್ರೆ ಖಂಡಿತ ನೋಡೋಕ್ ನಿಮ್ಮ ಅಪ್ಪನಾಗೆ ಕಾಣ್ತೀಯ. ಗೆಳೆಯ, ನಮ್ಮಪ್ಪನ ನಾನು ಯಾವತ್ತೂ ನೋಡೇ ಇಲ್ಲ. ನಿನ್ ಮಾತ್ ಕೇಳ್ತಿದ್ರೆ ನನ್ನ ಉತ್ಸಾಹ ಜಾಸ್ತಿ ಆಗ್ತಾನೆ ಇದೆ. ಬಲರಾಮ, ಮೆತ್ತಗೆ. ಗೆಳೆಯ, ಆದ್ರೆ ನೀನ್ ನನಗಿದನ್ ಯಾಕೆ ಹೇಳಲೇ ಇಲ್ಲ? ಮಥುರೆಯಲ್ಲಿ ನಮ್ಮಪ್ಪ ಎಲ್ಲಿರ್ತಾರೆ ಅಂತ. ಬಲರಾಮ, ನಿಮ್ ತಂದೆ ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವ್ರದ್ದು ರಾಜಮನೆತನ. ಅವರು ಅರಮನೆಯಲ್ಲಿ ಎಂಥ ವಿಶೇಷ ಜಾಗದಲ್ಲಿದ್ದಾರೆ ಅಂದ್ರೆ ಅಲ್ಲಿಂದ ಯಾವಾಗ್ಲೂ ಸುಂದರ ಪ್ರಾಕೃತಿಕ ದೃಶ್ಯನೇ ಕಾಣೋದು. ಗೆಳೆಯ ಗೆಜ್ಜೆ, ನಿಜವಾಗ್ಲೂ ನಮ್ಮಪ್ಪ ಅಷ್ಟೊಂದು ಪ್ರಸಿದ್ಧ ವ್ಯಕ್ತಿ ಆಗಿದ್ರೆ ಅವ್ರು ನನ್ನ ನೋಡೋಕೆ ಯಾಕೆ ಬರ್ಲಿಲ್ಲ? ಅವರಿಗೆ ನನ್ ಮೇಲೆ ಪ್ರೀತಿನೇ ಇಲ್ವಾ? ವಿಷಯ ಹಾಗಲ್ಲ ಬಲರಾಮ. ನಿಮ್ ತಂದೆಗೆ ಜೀವನದಲ್ಲಿ ಎಲ್ಲಕ್ಕಿಂತ ನಿನ್ ಮೇಲೆ ಪ್ರೀತಿ ಜಾಸ್ತಿ. ಅವ್ರಿಗೆ ನಿನ್ನ ನೋಡೋಕ್ಕೂ ಆಸೆ ಇದೆ. ಈಗ ಇಷ್ಟ ಅರ್ಥ ಮಾಡ್ಕೋ, ಅವ್ರ ಕಾಲ್ಗೆ ಕರ್ತವ್ಯದ ಬೇಡಿಗಳನ್ನ ಹಾಕಿದ್ದಾರೆ. ಬಲರಾಮ, ನೀನು ದುಃಖ ಪಡೋ ಯಾವ ಅವಶ್ಯಕತೆನೂ ಇಲ್ಲ. ಮೊದಲನೇ ಬಾರಿ ನೀನು ನೋಡ್ತಿದ್ದ ಹಾಗೆ ನಿಮ್ಮ ಅಪ್ಪನ ಎಲ್ಲಾ ಬೇಡಿಗಳು ಬಿದ್ದೋಗ್ತವೆ. ಆಗ ನೀನು ಮತ್ತೆ ನಿಮ್ಮಪ್ಪ ಯಾವಾಗ್ಲೂ ಒಂದೇ ಕಡೆ ಇರ್ತೀರಾ. ಸಾವಿನತ್ರ. ಹಾಗಾದ್ರೆ ಇದ್ರ ಅರ್ಥ ನೀನ್ ಯಾವ ತೊಂದ್ರೆಲ್ಲೂ ಸಿಕ್ಕಾಕೊಂಡಿಲ್ಲ. ನೀನ್ ನನ್ನ ಮೋಸ ಮಾಡಿ ಕರ್ಸಿದ್ಯಾ. ಮತ್ ನಿನಗೇನ್ ಅನ್ನಿಸ್ತು ಕೃಷ್ಣ? ನೀನ್ ಮಾತ್ರ ನನಗೆ ಮೋಸ ಮಾಡ್ಬೋದು, ಮತ್ತೆ ನಾನ್ ಮೋಸ ಮಾಡೋ ಹೋಗಿಲ್ವಾ? ಮೋಸನ? ನಾನ್ ನಿನ್ಗೆ ಯಾವಾಗ ಮೋಸ ಮಾಡ್ದೆ ಅಂತ ಹೇಳು? ಗೊಲ್ಲ, ನಾನು ರಾಧೆ. ನನಗೆ ಎಲ್ಲ ಗೊತ್ತಿದೆ. ನಿನ್ನ ಬರ್ಸಾನ ಕರ್ಕೊಂಡು ಹೋಗ್ಬೇಡ್ದು ಅನ್ನೋದು ನನ್ ತೀರ್ಮಾನ ಆಗಿರ್ಲಿಲ್ಲ. ಬದಲಾಗಿ ನಿನ್ ಮೋಸ, ಅದು ಮೋಸ. ರಾಧೆ ಮತ್ತು ಒಪ್ಕೊಳ್ಳೇಬೇಕಲ್ವಾ ಅಮ್ಮ? ನಿನ್ ಮನ್ಸಾರೆ ಹತ್ಬಿಡಮ್ಮ. ಆದ್ರೆ ನಾನ್ ಇಲ್ಲಿಂದ ಹೋದ್ಮೇಲಮ್ಮ ನೀನ್ ಹೀಗೆಲ್ಲ ಮಾಡಿದ್ದು ಅದಕ್ಕೆ ಒಪ್ಪಿಕೆ. ನಿಂಗ್ ಗೊತ್ತಿದ್ಯಾ ನೀನ್ ಎಷ್ಟು ದೊಡ್ಡ ತಪ್ಪು ಮಾಡಿದೆ? ನಾನ್ ನಿನ್ಗೋಸ್ಕರ ನನ್ನ ಅಣ್ಣನ ಅಪಾಯದಲ್ಲಿ ಬಿಟ್ಟು ಬಂದಿದ್ದೀನಿ. ನಿಂಗೆ ನನ್ನ ನೋಡ್ಬೇಕಂತಿದ್ರೆ ನಮ್ ಮನೆಗ್ ಬರ್ಬೋದಿತ್ತು. ಅಲ್ಲಿ ನಾನ್ ನಿಂಗೆ ಬೆಣ್ಣೆನು ತಿನ್ಸ್ತಿದ್ದೆ. ಕೃಷ್ಣ, ಇವತ್ತು ನಾನು ನಿನ್ನ ನೋಡೋಕ್ ಬಂದಿಲ್ಲ, ನಿನಗೆ ಪಾಠ ಕಲ್ಸೋಕೆ ಅಂತ ಬಂದಿದ್ದೀನಿ. ಪಾಠ ಕಲ್ಸಕ್ಕ? ಕೃಷ್ಣ, ಹೋದ್ ಸರಿ ನಾನು ನಿನ್ನ ಸುಮ್ನೆ ಬಿಟ್ಟಿದ್ದೆ. ಆದ್ರೆ ಇವತ್ ನಿನ್ನ ಬರ್ಸಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನನ್ನ ಪ್ರಿಯ ಗಂಧರ್ವ ಪ್ರಿಯೆ ಪ್ರಾಪ್ತಿ, ನಾನು ನಿನ್ನ ಇಚ್ಛೆ ಪೂರ್ತಿ ಮಾಡಿದೆ. ಈಗ ಈ ಗಂಧರ್ವ ರಾಜ ಸದಾ ನಿನ್ನ ಕಣ್ಣುಗಳ ಮುಂದೆಯೇ ಇರುತ್ತಾನೆ. ಮತ್ತೆ ನೀನು ಕ್ಷಣ ಕ್ಷಣವೂ ಇವನು ಪ್ರೇತವಾಗುವುದನ್ನು ನೋಡುವೆ. ಇವನಿಗೆ ಎಷ್ಟು ನೋವಾಗುವುದೋ ಅಷ್ಟೇ ನಿನ್ನ ಪ್ರೇಮವು ಹೆಚ್ಚುವುದು. ನಿಮ್ಮಿಬ್ಬರಿಗೂ ಭಗವಂತ ಕಂಸನ ಆಶೀರ್ವಾದ. ಪಾಪಿ ಕಂಸ, ನೀನು ಅಧರ್ಮಿ, ನೀನು ಅನಾಚಾರಿ. ಈ ಜಗತ್ತಿನಲ್ಲಿ ನಿನ್ನಂಥ ದುರಾಚಾರಿ ಯಾರೂ ಇಲ್ಲ. ನೀನು ಸಾಯುವೆ. ಇದಕ್ಕಿಂತ ಕೆಟ್ಟ ಸಾವು ಬರಲಿದೆ ನಿನಗೆ. ಇದನ್ನೇ ನಾನು ಬಯಸಿದ್ದು. ನನ್ನ ಪ್ರಿಯ ಗಂಧರ್ವ ಪ್ರಿಯೆ ಪ್ರಾಪ್ತಿ, ನಿನ್ನ ಕ್ರೋಧ ಶಾಂತವಾಗಲಿ. ಏಕೆಂದರೆ ಯಾರದ್ದೋ ಸಾವಿನ ಆನಂದ ಅವನೇ ಸಾಯ ಬಯಸಿದಾಗ ಆಗುವುದಿಲ್ಲ, ಅವನು ಬದುಕ ಬಯಸಿದಾಗಲೇ ಆ ಆನಂದ ಸಿಗುತ್ತದೆ. ಯಾವಾಗ ಅವನ ಕ್ರೋಧ ಹೊರಬರುವುದೋ ಮತ್ತು ಅವನು ಜೀವನವನ್ನು ಪ್ರೀತಿಸುತ್ತಾನೋ ನಾನು ಕೂಡ ಆಗ ನಿನ್ನನ್ನು ಸಾಯಿಸುತ್ತೇನೆ, ಚಿಂತಬೇಡ. ಆಶೀರ್ವಾದ. ಭದ್ರಾಕ್ಷ, ಎಲ್ಲಿಯವರೆಗೆ ನಿದ್ರಿಸುವೆ? ನೀನು ಜೀವಂತವಾಗುವ ಸಮಯ ಬಂದಿದೆ.
ಮಹಾರಾಜ ಕಂಸನಿಗೆ ಜೈ. ಭದ್ರಾಕ್ಷ, ಮಹಾರಾಣಿ ಪ್ರಾಪ್ತಿ ಮತ್ತು ಅವಳ ಪ್ರೇಮಿ ಗಂಧರ್ವರಾಜ ನಿನ್ನ ಅತಿಥಿಗಳು. ಸತ್ಕಾರ ಮಾಡು ನಿನ್ನ ಅತಿಥಿಗಳನ್ನು. ಆಯುಷ್ಮಾನ್ ಭವ. ಗೋಪಿಕೆ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ನಾನೀಗ ಬರ್ಸಾನಕ್ ಬರಕ್ಕಾಗಲ್ಲ. ಕೃಷ್ಣ, ಮರಿಬೇಡ, ನೀನ್ ನನಗ್ ಮಾತು ಕೊಟ್ಟಿದ್ಯಾ. ನೀನ್ ನನ್ ಜೊತೆ ಬರ್ಸಾನಕ್ ಬರ್ಲೇಬೇಕು. ಗೋಪಿಕೆ, ನಾನು ಹೇಳಿದ್ದೆ ನಿನ್ ಜೊತೆ ಬರ್ಸಾನಕ್ ಬರ್ತೀನಿ ಅಂತ. ನಾನು ಯಾವಾಗ ಬರ್ತೀನಿ ಅಂತ ನಿನ್ಗೆ ಹೇಳಿರ್ಲಿಲ್ವಲ್ಲ. ನಾನ್ ಬರೋದಿಲ್ಲ ಅಂತ ಹೇಳಿಲ್ಲ ಗೋಪಿಕೆ. ನಾನೀಗ ಅಣ್ಣನ ಹತ್ರ ಹೋಗ್ಬೇಕು. ಅವನ್ ಜೀವ ಅಪಾಯದಲ್ಲಿದೆ. ಕೃಷ್ಣ, ಅವತ್ತು ಅಮ್ಮ, ಇವತ್ತು ಅಣ್ಣನಾ? ನನಗೆಲ್ಲ ಗೊತ್ತಾಗುತ್ತೆ. ಆದ್ರೆ ಈ ಸಲ ನೀನು ಮೋಸ ಮಾಡೋದಕ್ಕೆ ನಾನು ಬಿಡಲ್ಲ. ಅದಕ್ಕೆ ನಾನು ಎತ್ತಿನ ಗಾಡಿ ತಂದಿದ್ದೀನಿ. ನೀನು ನನ್ನ ಜೊತೆ ಬರ್ಲೇಬೇಕು. ಬಲರಾಮ, ಕೃಷ್ಣ, ಬಲರಾಮ, ಎಲ್ಲಿ ಹೋದ್ರು ಇವರಿಬ್ರು? ಅಯ್ಯೋ, ಇದು ರೋಹಿಣಿ ದೊಡ್ಡಮ್ಮನ ಧ್ವನಿ ಅಲ್ವಾ? ಅವರು ನನ್ನ ಜೊತೆ ಅಣ್ಣನ್ನೇ ಹುಡುಕ್ತಿದ್ದಾರೆ. ಬಲರಾಮ, ಅಣ್ಣಂಗೇನಾದ್ರೂ ಅಪಾಯ ಆಗಿದೆಯೇನೋ? ಕೃಷ್ಣ, ರಾಧೆ, ನೀವಿಬ್ರು ಇಲ್ಲಿ? ಅತ್ತೆ, ನಾನು ಕೃಷ್ಣನ ಬರ್ಸಾನಕ್ಕೆ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ದೊಡ್ಡಮ್ಮ, ನೀವು ಅಣ್ಣನ್ ಯಾಕೆ ಹುಡುಕ್ತಿದ್ದೀರಾ? ಅವನು ಅವನ್ ಕೋಣೆಯಲ್ಲೇ ಇದ್ದಾನೆ. ಇಲ್ಲ ಕೃಷ್ಣ, ಬಲರಾಮ ಅವನ್ ಕೋಣೆಯಲ್ಲೂ ಇಲ್ಲ, ಪೂರ್ತಿ ಗೋಕುಲದಲ್ಲೂ ಇಲ್ಲ. ಮತ್ತೆ ಗೆಜ್ಜೆ? ಅವನು ಎಲ್ಲೋ ಕಾಣಿಸ್ತಾ ಇಲ್ಲ. ನಾನು ಅನ್ಕೊಂಡಿದ್ದೆ ಆಗಿದೆ ಅನ್ಸುತ್ತೆ. ಅಣ್ಣ ಅಪಾಯದಲ್ಲಿದ್ದಾನೆ. ತಡ ಆಗೋದಕ್ಕೂ ಮುಂಚೆ ನಾವು ಅಣ್ಣನ್ನ ಹುಡುಕ್ಲೇಬೇಕು. ನೀವಿಬ್ರು ರಾಧೆನ ಸುರಕ್ಷಿತವಾಗಿ ಬರ್ಸಾನ ಕರ್ಕೊಂಡು ಹೋಗಿ. ಇಲ್ಲ, ನಾನು ಅಣ್ಣನ್ನ ಅಪಾಯದಲ್ಲಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ನಾನು ಕೂಡ ಅಣ್ಣನ್ನ ಹುಡ್ಕೋದಿಕ್ಕೆ ನಿಮ್ ಜೊತೆ ಬರ್ತೀನಿ. ರಾಧೆ, ಈಗ ನೀನ್ ಮನೆಗೆ ಹೋಗ್ಲಿಲ್ಲ ಅಂದ್ರೆ ನಿಮ್ ಅಪ್ಪ ಅಮ್ಮಂಗೂ ಚಿಂತೆ ಶುರುವಾಗುತ್ತೆ. ನೀನ್ ಅಣ್ಣನ್ ಚಿಂತೆ ಮಾಡ್ಬೇಡ, ನಾವಿದೀವಲ್ಲ. ನೀನ್ ಬರ್ಸಾನಾಗ ಹೋಗು. ಕೃಷ್ಣ, ಬೇಗ ಹೋಗೋಣ, ಬಾ. ಗೋಪಿಕೆ, ಎಲ್ಲ ನಿನ್ನಿಂದಲೇ ಆಗಿತ್ತು. ಅಣ್ಣಂಗೆ ಏನಾದ್ರೂ ತೊಂದ್ರೆ ಆಯ್ತು ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ರಾಧೆ, ಆದ್ರೆ ನಂಗೆ ಒಂದು ವಿಷಯ ಗೊತ್ತಾಗ್ತಿಲ್ಲ. ಈ ಮಧ್ಯರಾತ್ರಿಲಿ ಅಣ್ಣ ಎಲ್ಲೋಗಿರ್ಬೋದು? ಇಷ್ಟೊಂದು ದೊಡ್ಡ ಅರಮನೆನಾ? ಗೆಳೆಯ ಗೆಜ್ಜೆ, ನಿಂಗ್ ಗೊತ್ತಿದೆ ಅಲ್ವಾ, ನಮ್ಮಪ್ಪ ಇಲ್ಲೇ ತಾನೇ ಇರೋದು. ನಂಗಂತೂ ಪೂರ್ತಿ ನಂಬಿಕೆ ಇದೆ. ನಿಂಗೆ ನಿನ್ ಗೆಳೆಯನ್ ಮೇಲೆ ನಂಬಿಕೆ ಇದೆಯಾ ಬಲರಾಮ? ಗೆಳೆಯ ಗೆಜ್ಜೆ, ಇಲ್ಲಿ ಅವ್ರು ಯಾವ ಪದವಿಲಿದ್ದಾರೆ? ಬಲರಾಮ, ಎಲ್ಲಾ ಪ್ರಶ್ನೆನೂ ನನ್ನ ಹತ್ರನೇ ಕೇಳ್ಬಿಟ್ರೆ ನಿಮ್ಮಪ್ಪನ ಹತ್ರ ಏನ್ ಕೇಳ್ತೀಯಾ? ಇನ್ನ ಕೆಲವೇ ಕ್ಷಣ ಅಷ್ಟೇ. ಏನ್ ಕೇಳ್ಬೇಕು ಅಂತ ಇದೆಯೋ ಅದನ್ನೆಲ್ಲ ನಿಮ್ಮಪ್ಪನ ಹತ್ರನೇ ಕೇಳ್ಬೋದು. ನಿನ್ಗೆ ನೀನೆಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ನಡಿ ಬಲರಾಮ. ಗೆಳೆಯ ಗೆಜ್ಜೆ, ನೀನ್ ನನ್ನನ್ನು ಎಲ್ಲ ಕರ್ಕೊಂಡ್ ಬಂದಿದ್ಯಾ? ಇಲ್ಲಿನೆಲ್ಲಾ ಸೈನಿಕರು ಎಲ್ಲಾ ಜನರನ್ನ ನೋಡಿದ್ರೆ ರಾಕ್ಷಸರ ತರ ಕಾಣಿಸ್ತಿದ್ದಾರೆ. ಕಂಸ ಮಹಾರಾಜನಿಗೆ ಜಯವಾಗಲಿ. ಮಹಾರಾಜ ಬಂದಿದ್ದಾನೆ ನೋಡಿ. ನೀವು ವರ್ಷಗಳಿಂದ ಹುಡುಕ್ತಿದ್ದವನು.
ಕಂಸ ಮಹಾರಾಜ. ಅಶರೀರವಾಣಿ, ದೇವಕಿಯ 8ನೇ ಪುತ್ರನೇ ನಿನಗೆ ಅಂತ್ಯ ಹಾಡುತ್ತಾನೆ ಕಂಸ. ದೇವಕಿಯ 8ಮ ಪುತ್ರ. ಮೂರ್ಖ ಕಂಸ, ನಿನ್ನ ಮೃತ್ಯುವಿಗೆ ಕಾರಣವಾಗುವ ಶಿಶುವಿನ ಜನ್ಮ ಅದಾಗಲೇ ಆಗಿರುವುದು. ಅವನಿಂದಲೇ ನಿನ್ನ ಮೃತ್ಯು ನಿಶ್ಚಿತವಾಗಿದೆ ಕಂಸ. ನನ್ನನ್ನು ಸಾಯಿಸುವ ನಾರಾಯಣ ದೂತ. ಆ ಬಾಲಕ ಯಾವ ಬಾಲಕನ ಬಗ್ಗೆ ಅಶರೀರವಾಣಿಯಾಗಿತ್ತು? ಬಹಳ ದಿವ್ಯವೂ ಅಲೌಕಿಕವಾಗಿತ್ತು. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನನ್ನ ದೊಡ್ಡ ದೊಡ್ಡ ಅಸುರರ ಅಂತ್ಯ ಮಾಡಿದನೆ. ಇವನಿಂದ ನನ್ನ ಜೀವನದ ದೆಸೆ ಹಾಗೂ ದಿಶೆ ಎರಡೂ ಬದಲಾಯಿತು. ಯಾರಿಗಾಗಿ ನಾನು ಇಷ್ಟು ವರ್ಷಗಳಿಂದ ಅವಿರತ ಪ್ರತೀಕ್ಷೆ ಮಾಡಿದೆನೋ, ನನ್ನ ಎಲ್ಲ ಸಮಸ್ಯೆಗಳ ಒಂದೇ ಪರಿಹಾರ, ಬಲರಾಮ. ನಮ್ ಗೋಕುಲಕ್ಕೆ ರಾಕ್ಷಸರನ್ನ ಕಳ್ಸೋ ಕಂಸ ಇವನೇನಾ? ಆದ್ರೆ ಇವನಂಗ್ ನಮ್ಮ ಅಪ್ಪ ಹೇಗ್ ಪರಿಚಯ? ಚಕ್ರಧಾರಿ ವಿಷ್ಣುವಿನ ದೂತ, ನಿನ್ನ ಮಾತಾ ಪಿತ್ರರ ಸುಪುತ್ರ, ಭಗವಂತ ಕಂಸನ ಮುಕ್ತಿಧಾಮಕ್ಕೆ ನಿನಗೆ ಸ್ವಾಗತ. ಸಮಾಧಾನ ಮಾಡ್ಕೊಳ್ಳಿ ರೋಹಿಣಿ ಅಕ್ಕ, ಏನೂ ಆಗಲ್ಲ. ನನ್ ಎಲ್ಲ ಜಾಗನೂ ಹುಡುಕ್ದೆ, ಆದ್ರೆ ನನ್ ಬಲರಾಮ ಎಲ್ಲೂ ಇಲ್ಲ. ನಾನು ಎಂತ ಕೆಟ್ಟ ತಾಯಿ, ಎಂತ ಕೆಟ್ಟ ತಾಯಿ. ಇಲ್ಲ ಅಕ್ಕ, ಆ ರೀತಿಯೆಲ್ಲ ಹೇಳ್ಬೇಡಿ. ಬಲರಾಮ ಸಿಕ್ಬಿಡ್ತಾನೆ. ಅದ್ಗೆ ನೀವು ಚಿಂತೆ ಮಾಡಬೇಡಿ. ನಾನು ಎಲ್ಲಾ ಜನರನ್ನು ಬಲರಾಮನ ಹುಡ್ಕೋಕೆ ಕಳ್ಸಿದ್ದೀನಿ. ಅವನ್ ಎಲ್ಲೇ ಇದ್ರು ಖಂಡಿತ ಬೇಗ ವಾಪಸ್ ಬರ್ತಾನೆ. ಇಲ್ಲ ನಂದಗೋಪ, ನನ್ ಬಲರಾಮ ಸಿಗೋದಿಲ್ಲ. ಅವನ್ ನನ್ನಿಂದ ದೂರ ಹೋಗಿದ್ದಾನೆ. ನನ್ ಮೇಲೆ ಕೋಪಿಸ್ಕೊಂಡಿದ್ದಾನೆ. ಹೋಗಿದ್ದಾನೆ ಅವನು. ಇಲ್ಲ ಅಕ್ಕ, ಬಲರಾಮ ಯಾವತ್ತೂ ಯಾರ ಮೇಲೂ ಕೋಪಿಸ್ಕೊಳ್ಳೋದಿಲ್ಲ. ಅವನ್ ಬೇಗ ಬಂದ್ಬಿಡ್ತಾನೆ. ಇಲ್ಲ ಯಶೋದೆ, ನಿನ್ನೆ ಅವನು ಅವನ ತಂದೆ ಬಗ್ಗೆ ಕೇಳ್ತಾ ಇದ್ದ. ನಾನು ಅವನಿಗೆಲ್ಲ ಸತ್ಯ ಹೇಳ್ಬಿಡ್ಬೇಕಿತ್ತು. ರಾಜಧರ್ಮ ನಿಭಾಯಿಸ್ತಾ ನಾನೊಬ್ಳು ತಾಯಿ ಅನ್ನೋದೇ ಮರ್ತು ಬಿಟ್ಟೆ. ಅದಕ್ಕೆ ನಾನು ನನ್ನನ್ನು ಯಾವತ್ತೂ ಕ್ಷಮಿಸ್ಕೊಳಕ್ಕಾಗಲ್ಲ, ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ನೀವು ಅಳ್ಬೇಡಿ ದೊಡ್ಡಮ್ಮ, ನಿಮ್ದು ತಪ್ಪೇನಿಲ್ಲ. ಅಣ್ಣ ನಿಮ್ ಮೇಲೆ ಕೋಪ ಮಾಡ್ಕೊಂಡು ಹೋಗಿರೋದಲ್ಲ. ದೊಡ್ಡಮ್ಮ, ನನ್ಗನ್ನಿಸ್ತಿದೆ ಅವನ್ ಯಾವ್ದೋ ರಾಕ್ಷಸನ್ ಜೊತೆ ಹೋಗಿದ್ದಾನೆ. ರಾಕ್ಷಸ? ಕೃಷ್ಣ, ನೀನಂತೂ ಏನೇನು ಹೇಳ್ತಿಯಲ್ಲ. ಈಗ ರಾಕ್ಷಸ ಎಲ್ಲಿಂದ ಬಂದ? ನನ್ಗದ್ರ ಬಗ್ಗೆ ಗೊತ್ತಿಲ್ಲ ಅಮ್ಮ, ಆದ್ರೆ ನನ್ಗೆ ಪೂರ್ತಿ ನಂಬಿಕೆ ಇದೆ. ಉತ್ಕಚನ್ ಸಾವಿನ ನಂತರ ಕಂಸ ಮಾವ ಇನ್ನೊಬ್ಬ ರಾಕ್ಷಸನ್ ಕಳ್ಸಿದ್ದ. ಒಂದ್ಸಲ ಅಣ್ಣನ್ಗೆ ಸಂಮೋಹನ ಮಾಡಿ ಕಾಡಿಗೆ ಕರ್ಕೊಂಡೋಗಿದ್ದ. ಇದೇನ್ ಹೇಳ್ತಾ ಇದ್ಯಾ ಕೃಷ್ಣ? ಗೆಜ್ಜೆ ಅಲ್ಲೂ ಇದ್ನ, ಆದ್ರೆ ಗೆಜ್ಜೆ ಇವಾಗ ಎಲ್ಲಿದ್ದಾನೆ? ನಂದಣ್ಣ, ನಂದಣ್ಣ, ಗೆಜ್ಜೆ, ನಂದಣ್ಣ, ಇಲ್ಲಿ ನೋಡಿ ಗೆಜ್ಜೆ. ದಾಮೋದರ, ಇದು ಗೆಜ್ಜೆ ಏನೋ ಹೌದು, ಆದ್ರೆ ಆ ಗೆಜ್ಜೆಯಲ್ಲಿ ಇದನ್ನ ಹಾಕೋತಾನಲ್ಲ ಅವನು. ಅದಂತೂ ನನಗೆ ಗೊತ್ತಿಲ್ಲ, ಆದ್ರೆ ನಂಗೆ ಗೊತ್ತಿರೋದು ಈ ಗೆಜ್ಜೆ ಸಪ್ಲೈ ಮಾಡ್ತಿಲ್ಲ. ಇದು ಒಂದು ಮುತ್ತಿನ ಗೆಜ್ಜೆ. ಇದು ಸದ್ ಮಾಡೋದು ಯಾರಾದ್ರೂ ಯಕ್ಷ ಇದನ್ನ ಹಾಕೊಂಡಾಗ. ಇದ್ರ ಅರ್ಥ ಏನಂದ್ರೆ ಅವನು ಯಾರೋ ಸಾಧಾರಣ ಬಾಲಕ ಅಲ್ಲ, ಕಂಸನೇ ಕಳಿಸಿರೋ ಯಕ್ಷ ರಾಕ್ಷಸ.